ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ಮೈ ಫಿನಾನ್ಷಿಯಲ್ ಕೆರಿಯರ್ SCP ಸಿಲಬಸ್ಸಿನ ಇಂಗ್ಲೀಷ್ ಚಾಪ್ಟರ್ ಮೈ ಫಿನಾನ್ಷಿಯಲ್ ಕೆರಿಯರ್ನ ಸ್ಟಾರ್ಟ್ ಮಾಡೋಣ. ಇದನ್ನು ನರೇಟ್ ಮಾಡೋದು ಸ್ಟಿಫನ್ ಲಿಕಾಕ್ ಅನ್ನೋರು. ಇಲ್ಲಿ ನರೇಟರ್ ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾ ಇದ್ದಾರೆ. ಅಂದರೆ ಅವ್ರ ಬ್ಯಾಂಕಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ನ ನಮಗೆಲ್ಲ ಶೇರ್ ಮಾಡ್ತಾ ಇದ್ದಾರೆ. ಒಂದು ಏನಾಗುತ್ತೆ ಅಂದರೆ ನರೇಟರ್ಗೆ ಅವ್ರ ಕಂಪನಿಯಿಂದ $50ನ ರೈಸ್ ಮಾಡಿರ್ತಾರೆ, ಅಂದರೆ ಜಾಸ್ತಿ ಮಾಡಿರ್ತಾರೆ. ಸೊ ಏನು ಅನ್ಕೋತಾರೆ ಅಂದರೆ $50 ನಾವು ಮನೇಲಿ ಇಡೋದಕ್ಕಾಗಲ್ಲ. ಸೊ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಪ್ರತಿ ತಿಂಗಳು ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಮಾಡೋಣ ಅಂತ ಅಂದ್ಕೊಳ್ತಾರೆ. ನಮ್ಮ ನರೇಟರ್ ಹೇಗೆ ಅಂದರೆ ಯಾವಾಗಲೂ ತುಂಬ ಕನ್ಫ್ಯೂಸ್ಡ್ ಆಗಿ ಆ್ಯಂಗ್ಸೈಟಿಯಲ್ಲೇ ಇರ್ತಾರೆ, ಮತ್ತು ತುಂಬ ಭಯದಲ್ಲಿರ್ತಾರೆ. ಯಾರು ಏನು ಅನ್ಕೋತಾರೆ ಅಂತ ತುಂಬ ಭಯದಲ್ಲಿ ಇರ್ತಾರೆ. ಅದೇ ಒಂದಿನ ಫುಲ್ ಗಟ್ಟಿ ಮನ್ಸು ಮಾಡಿಕೊಂಡು ಬ್ಯಾಂಕಿಗೆ ಹೋಗ್ತಾರೆ ಅಕೌಂಟ್ ಓಪನ್ ಮಾಡೋಣ ಅಂತ. ಬಟ್ ಒಳಗಡೆ ಹೋಗುವಾಗಲೂ ಅವ್ರಿಗೆ ತುಂಬ ಭಯ ಆಗ್ತಿರುತ್ತೆ. ಆಮೇಲೆ ಏನು ಯೋಚನೆ ಮಾಡ್ತಾರೆ ಅಂದರೆ, ಓಕೆ ನಾನೀಗ ನರ್ವಸ್ ಆಗೋದು ಬೇಡ, ಡೈರೆಕ್ಟಾಗಿ ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಆಗಿಬಿಟ್ಟು ಬ್ಯಾಂಕ್ ಅಕೌಂಟಿಂಗ್ ಪ್ರೋಸೆಸ್ ಏನಿದೆ ಅಂತ ಕೇಳೋಣ ಅಂತ ಅಂದ್ಕೊಳ್ತಾರೆ. ಆಮೇಲೆ ಬ್ಯಾಂಕಿಗೆ ಹೋಗಿದ ತಕ್ಷಣ ಅಲ್ಲಿ ಅಕೌಂಟೆಂಟ್ ಹತ್ರ ಹೇಳ್ತಾರೆ ನಾನು ಮ್ಯಾನೇಜರ್ ಹತ್ರ ಮಾತಾಡಬೇಕು ಅಂತ. ಸೊ ಅವ್ರು ಏನು ಅನ್ಕೋತಾರೆ ಅಂದರೆ, ಇದೇನೋ ತುಂಬ ಸೀಕ್ರೆಟ್ ವಿಷಯ ಇರಬೇಕು, ಇಲ್ಲ ಏನಾದರೂ ಜಾಸ್ತಿ ಅಮೌಂಟ್ ಏನಾದರೂ ಡೆಪಾಸಿಟ್ ಮಾಡಬೇಕೇನೋ ಅಂತ ಹೇಳಿಬಿಟ್ಟು ಅವ್ರು ಮ್ಯಾನೇಜರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆವಾಗ ಮ್ಯಾನೇಜರ್ ಏನು ಮಾಡ್ತಾರೆ ಅಂದರೆ ನರೇಟರ್ನ ಒಂದು ಸಪ್ರೇಟಾಗಿ ಒಂದು ರೂಮಲ್ಲಿ ಕೂರಿಸ್ಕೋತಾರೆ, ಏನು ಹೇಳಿ ಅಂತ ಹೇಳ್ತಾರೆ. ಬಟ್ ತುಂಬ ಹೊತ್ತು ನಮ್ಮ ನರೇಟರ್ ಮಾತಾಡೋದೇ ಇಲ್ಲ, ತುಂಬ ಸೈಲೆಂಟಾಗಿ ಕೂತಿರ್ತಾರೆ. ಸೊ ನಮ್ಮ ಮ್ಯಾನೇಜರ್ಗೆ ಏನು ಅನಿಸುತ್ತೆ ಅಂದರೆ, ಏನಾದರೂ ಡಿಟೆಕ್ಟಿವ್ ಆಗಿರಬೇಕು, ಸೊ ಅದಕ್ಕೆ ಇಲ್ಲಿ ಬಂದಿದ್ದಾರೇನೋ ಅಂತ ಕೇಳಿದಾಗ ಅವರು ನರೇಟರ್ ಏನಂತ ಅಂದರೆ, ಲೈಕ್ ನಾನು ಯಾವುದೇ ರೀತಿ ಡಿಟೆಕ್ಟಿವ್ ಅಲ್ಲ, ನನಗೆ ಪ್ರತಿ ತಿಂಗಳು $50 ಬರುತ್ತೆ. ಸೊ ನನ್ನ ಹತ್ರ ಈಗ ಸದ್ಯಕ್ಕೆ $56 ಇದೆ, ನಾನು ಇದನ್ನು ಡೆಪಾಸಿಟ್ ಮಾಡಬೇಕು. ಸೊ ಮಂತ್ಲಿ ನಾನು $50ನ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಮ್ಯಾನೇಜರ್ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಈ ವ್ಯಕ್ತಿ ಒಳಗಡೆ ಬಂದು ಮಾತಾಡ್ತಿದ್ದಾನೆ, ಸೊ ನನ್ನ ಅಂದಾಜು ತುಂಬ ಲ್ಯಾಕ್ಸ್ ಗಟ್ಟಲೆ ಅಮೌಂಟನ್ನು ಡೆಪಾಸಿಟ್ ಮಾಡ್ತಾನೇನೋ, ಸೊ ಅದಕ್ಕೆ ಬಂದಿದ್ದಾನೆ ಅಂದ್ಕೊಂಡೆ. ನೋಡಿದ್ರೆ ಇವ್ರು ಜಸ್ಟ್ $56ನ ಡೆಪಾಸಿಟ್ ಮಾಡ್ತೀನಿ ಅಂತಾರೆ. ಸೊ ಮ್ಯಾನೇಜರ್ ಏನು ಮಾಡ್ತಾರೆ, ಓಕೆ ಅಲ್ಲಿ ಹೋಗಿ ಅಲ್ಲಿ ಅಕೌಂಟೆಂಟ್ ಇದ್ದಾರೆ, ಅಕೌಂಟ್ ಓಪನ್ ಮಾಡಿ ಅಂತ ಹೇಳ್ತಾರೆ. ಬಟ್ ನರೇಟರ್ಗೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡೋದಕ್ಕೂ ತುಂಬ ಭಯ ಆಗ್ತಾ ಇರುತ್ತೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಹೋಗ್ಬಿಟ್ಟು ಅಕೌಂಟ್ ಓಪನಿಂಗ್ ಪ್ರೊಸೀಜರ್ ಹೇಳ್ತಾರೆ, ಅಕೌಂಟ್ ಓಪನ್ ಮಾಡ್ತಾರೆ $56ನ ಡೆಪಾಸಿಟ್ ಮಾಡಿ. ಆಮೇಲೆ ನಮ್ಮ ನರೇಟರ್ಗೆ ಏನು ಯೋಚನೆ ಬರುತ್ತೆ ಅಂದರೆ ತಲೆಗೆ, ಲೈಕ್ ಅವ್ರ ಹತ್ರ ಇದ್ದಿದ್ದೆ $56 ಅವರಲ್ಲಿ ಡೆಪಾಸಿಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಇನ್ನು 1 ಮಂತ್ ಅವ್ರ ಖರ್ಚಿಗೆ ಯಾವುದೇ ರೀತಿ ದುಡ್ಡಿರಲ್ಲ. ಸೊ ಏನು ಅನ್ಕೋತಾರೆ, ನಾನು $6ನ ವಿತ್ಡ್ರಾ ಮಾಡೋಣ ಅಂತ ಹೇಳ್ತಾರೆ. ಸೊ ಏನು ಮಾಡ್ತಾಳೆ, ಅಲ್ಲಿ ಅಕೌಂಟೆಂಟ್ ಕೂತವಳು, ಓಕೆ ತೊಗೊಳ್ಳಿ ಈ ಫಾರ್ಮ್ನ ಫಿಲ್ ಮಾಡಿ ಅಂತ ಹೇಳಿ ಅವಳೇ ಪ್ರೋಸೆಸ್ ಹೇಳ್ತಾಳೆ, ಎಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಚಲನ್ನ ಕೊಡ್ತಾಳೆ. ಬಟ್ ಏನಾಗುತ್ತೆ ಅಂದರೆ ಆಮೇಲೆ ಇವ್ರು ಫಿಲ್ ಮಾಡಿಬಿಟ್ಟು ಅದನ್ನು ಕೊಡ್ತಾರೆ. ಬಟ್ ಅದು ಚಲನ್ನ ತೊಗೊಂಡಿದ ತಕ್ಷಣ ಅವ್ರು ಶಾಕ್ ಆಗ್ತಾರೆ, ಏನು ನೀವು $56 ವಿತ್ಡ್ರಾ ಮಾಡ್ತೀರಾ ಅಂತ. ಆವಾಗ ಅವ್ರು ಶಾಕ್ ಆಗ್ತಾರೆ ನರೇಟರ್. ಏನಂದರೆ ಭಯದಲ್ಲಿ $6 ಅಂತ ಬರೋದಕ್ಕೆ ಹೋಗ್ಬಿಟ್ಟು $56 ಅಂತ ಬರೆದು ಬಿಟ್ಟಿರ್ತಾರೆ. ಮತ್ತು ಎಲ್ಲರ ಮುಂದೆ ಅವಮಾನ ಆಗ್ಬಿಡುತ್ತೋ ಅಂತ, ಹೌದು $56 ವಿತ್ಡ್ರಾ ಮಾಡಬೇಕು, ನನಗೆ ಯಾಕೋ ನಿಮ್ಮ ಬ್ಯಾಂಕಲ್ಲಿ ನೀವು ನಡ್ಕೋತಿರೋ ಬಿಹೇವಿಯರ್ ಏನೂ ನನಗೆ ಇಷ್ಟ ಆಗ್ತಾಯಿಲ್ಲ, ಸೊ ನಾನು ಫುಲ್ ಅಮೌಂಟ್ ವಿತ್ಡ್ರಾ ಮಾಡಬೇಕು ಅಂತ ಹೇಳ್ತಾನೆ. ಸೊ ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ, ಓಕೆ ಫೈನ್ ಅಂತ ಹೇಳ್ಬಿಟ್ಟು ಅವ್ರ ಅಕೌಂಟ್ನ ಕ್ಲೋಸ್ ಮಾಡಿ $56 ವಿತ್ಡ್ರಾ ಮಾಡಿಕೊಡ್ತಾರೆ. ಆಮೇಲೆ ಅಲ್ಲಿದ್ದಿದ್ದ ಪ್ರತಿಯೊಬ್ಬರು ಕಸ್ಟಮರ್ಸ್ ಎಲ್ಲ ಇವ್ರನ್ನೇ ನೋಡ್ತಿರ್ತಾರೆ. ನರೇಟರ್ ತುಂಬ ಮುಜುಗರ ಆಗ್ತಾ ಇರುತ್ತೆ. ಆಮೇಲೆ ಏನು ಮಾಡ್ತಾರೆ, ಹೊರಗಡೆ ಬಂದು ಬಾಗಿಲು ಹಾಕಿದ ತಕ್ಷಣ, ಬ್ಯಾಂಕಿಂದ ಹೊರಗಡೆ ಬಂದಿದ ತಕ್ಷಣ ಅವ್ರಿಗೆ ಎಲ್ಲ ನಗಾಡೋ ಸೌಂಡ್ ಕೇಳ್ತಾ ಇರುತ್ತೆ. ಸೊ ಅವ್ರಿಗೆ ತುಂಬ ಅವಮಾನ ಆಗಿಬಿಡುತ್ತೆ. ಆವಾಗಲೇ ಡಿಸೈಡ್ ಮಾಡ್ಕೊಬಿಡ್ತಾರೆ, ಇನ್ಮೇಲೆ ಯಾವತ್ತೇ ಇರಲಿ ನಾನು ಬ್ಯಾಂಕಿಗೆ ಬರಬಾರ್ದು ಅಂತ ಹೇಳಿ. ಇದು ಒನ್ ಆಫ್ ದ ವೆರಿ ಸ್ಮಾಲೆಸ್ಟ್ ಸ್ಟೋರಿ. ಸೊ ತುಂಬ ಈಸಿ ಇದೆ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಸಮ್ಮರಿ ಬೇಕು ಇಂಗ್ಲೀಷ್ ಚಾಪ್ಟರ್ದು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.